ಯಾಳ್ರು ನಮ್ಮ ದುಡ್ಡು ಇಸ್ಕೊಂಡ್ರು ಹಂಗೇನೆ ಎಲ್ಲ ಹಾಳು ಮಾಡಿಕ್ಕಿದ್ರು ದುಡ್ಡು ಅಂತ ಒಂದು ದುಡ್ಡು ಎಲ್ಲ ಹೋತಲ್ಲಪ್ಪ. ಏನು ಮಾಡೋದು ಇವಾಗ? ಏನು ಮಾಡೋಕ್ಕಾಗಲ್ಲ. ನೀನು ಸ್ವಲ್ಪ ಯೋಚನೆ ಮಾಡ್ಬೇಕಾಯ್ತು. ನಾನು ಅದಕ್ಕೆ ಹೇಳಿದೆ ನಿನಗೆ, ಸ್ವಲ್ಪ ಯೋಚನೆ ಮಾಡಮ್ಮ, ಸ್ವಲ್ಪ ನಿಧಾನವಾಗಿ ಹುಷಾರಾಗೆ ದುಡ್ಡು ಎಲ್ಲ ಇದು ಮಾಡಬೇಡ ಅಂತೇಳಿ ನಾನು ಎಷ್ಟು ಹೇಳಿದೆ, ನೀನು ಕೇಳಲಿಲ್ಲ. ನಾನಂತೂ ಬಡ್ಕೊಂಡೆ ನಿನಗೆ, ಹಂಗೆ ಮಾಡಬೇಡ, ಇವಾಗ ಏನೋ ಹುಷಾರಾಗಿರು, ದುಡ್ಡಾಗ ಹಂಗೆ ಮಾಡಬೇಡ ಅಂತೇಳಿ ಎಷ್ಟು ಬಡ್ಕೊಂಡಿದ್ದೀನಿ. ಏನು ನೀನು, ಅವರು ಒಳ್ಳೆಯವರಲ್ಲ ಅವರೆಲ್ಲ, ಅವನೇ ಹೇಳ್ಕೊಟ್ಟಿರೋದು ವೇಷು ಅವ್ರಿಗೆಲ್ಲ, ಪೊಲೀಸ್ನವ್ರಿಗೆಲ್ಲ ಹೇಳಿರೋದೇ ಅವನು. ಭಾಳ ಚೆನ್ನಾಗಿದ್ದಾನೆ, ಪೊಲೀಸ್ನವ್ರ್ತಾಗೆಲ್ಲ ವಿಶ್ವಾಸವಾಗಿದ್ದಾನೆ ಅವನು. ಅವನಿಗೆ ಕೊಟ್ಟಿರ್ಬೇಕು ಇಸ್ಕೊಂಡಿವ್ರು. ನಾನು ಬಿಡೋದಿಲ್ಲ ತಡಿ, ಅವರು ಹೆಡ್ ಆಫೀಸ್ಗೆ ನಾನು ಹೇಳ್ತೀನಿಲ್ಲ, ಹೆಡ್ ಆಫೀಸರ್ಗೆ, ಸರ್ ನೋಡಿ ಸರ್, ನನ್ನ ಹತ್ರ ಈ ರೀತಿ ದುಡ್ಡು ಇಸ್ಕೊಂಡು ತಿಂದುಬಿಟ್ಟು ನನ್ನ ಗಂಡನ ಕೆಲಸ ಮಾಡ್ಕೊಡ್ತೀವಿ ಹಿಂಗೆ ಅಂತ ಹೇಳಿ ಇಸ್ಕೊಂಡವರು ದುಡ್ಡೇ ಕೊಟ್ಟಿಲ್ಲ ಅಂತೇಳಿ ನಾನು ಹೆಡ್ ಆಫೀಸ್ ಹತ್ರ ಹೋಗ್ತೀನಿ ತಡಿ. ಹೆಡ್ ಆಫೀಸ್ಗೆ ಹೋಗಿ ಮಾತಾಡ್ತೀನಿ, ಬೇರೆ ಅದೇ ಹೋಗ್ತೀನಿ, ಹೆಡ್ ಆಫೀಸ್ಗೆ ಹೋಗಿ ಮಾತಾಡ್ಬಿಡ್ತೀನಿ, ಸಾಹೇಬ್ರ ಹತ್ರನೇ ಮಾತಾಡ್ತೀನಿ ನಾನು, ನೋಡೋಣ ಅದೇನಾಗುತ್ತಾ ಆಗಲಿ. ಅಲ್ಲ, ಅಷ್ಟೊಂದು ದುಡ್ಡು ಇಸ್ಕೊಂಡು ತಿಂದಿವಾಗ ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ನೋಡು. ಅದು ಯಶನನ್ನ ಪೊಲೀಸ್ನವ್ರ ಜೊತೆಯಾಗಿ ಅವರೇ ಇಸ್ಕೊಂಡು ತಿಂದಿರೋದು. ಬೇರೆ ಯಾರು ಅಲ್ಲ, ನನಗೆ ಚೆನ್ನಾಗಿ ಗೊತ್ತೈತೆ, ಅವರೇ ತಿಂದಿರೋದು, ನನಗೆಲ್ಲ ಗೊತ್ತೈತಿ. ಮತ್ತೆ ಅವನು ಬೇರೆ ಜೊತೆ ಆಗಿದಾನ, ಅವರು ಎಲ್ಲ ತಗೊಂಡು ಇವಾಗ ನೋಡಿ ಈ ರೀತಿ ಮಾಡ್ತಾ ಇದ್ದಾರೆ. ಸುಮ್ಮನೆ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಕೊಟ್ಟಿವಿ ಅಂತ ಹೇಳ್ತಾರೆ. ಯಾವ ಅನಾಥಾಶ್ರಮಕ್ಕೂ ಕೊಟ್ಟಿಲ್ಲ, ಯಾವ ವೃದ್ಧಾಶ್ರಮಕ್ಕೂ ಕೊಟ್ಟಿಲ್ಲ ಅವರು. ಅವರೆಲ್ಲ ಇಟ್ಕೊಂಡು ಅವ್ರು ಬಳಸ್ಕೊಂಡು ನಡಿ ಅಂದವ್ರು ಅಷ್ಟೇ. ನೋಡು ಎಷ್ಟು ಮೋಸ ಮಾಡೋ ಅಂಥ ಜನ ಇರ್ತಾರೆ ಅಂತ ಹೇಳಿ. ಇವಾಗ ಹೆಂಗೆ ಮಾಡೋಣಪ್ಪ, ನನಗೆ ಕೆಲಸ ಇಲ್ಲ ಏನಿಲ್ಲ ಅನ್ನಿಸ್ತೈತಿ. ಇಷ್ಟು ದಿವಸ ಅಂತ ಕೆಲಸ ಇತ್ತು ಹೋಗ್ತಿದ್ದೆ, ಇವಾಗ ಹೆಂಗೆ ಮನೆಗಿರೋಣ, ಏನು ಮಾಡೋಣ ಅನ್ನಿಸ್ತೈತಿ. ಆ ಭೂಮಿ ಎಷ್ಟು ಒಳ್ಳೆಯವರಲ್ಲ. ಯಾಕೆ ಕೇಳ್ತೀವಿ ಒಳ್ಳೆಯವರಲ್ಲ ಅಂತ? ಇದಕ್ಕೆಲ್ಲ ಕಾರಣನೇ ಮೇನು ಆ ಭೂಮಿನೂ ಯಶು, ಅವರಿಬ್ಬರೇ ಇದಕ್ಕೆಲ್ಲ ಕಾರಣ. ಬೋಲು ಒಳ್ಳೆಯವರಲ್ಲ, ಅವರೇ ಇದೆಲ್ಲ ನಮಗೆ ಹಿಂಗೆಲ್ಲ ಮಾಡಿರೋದೆಲ್ಲ ಅವರೇನೆ. ನೀನೇನೇನು ಅವ್ರು ಉದ್ಧಾರ ಆಗಲ್ಲ ನೋಡಬೇಕಾದ್ರೆ. ಅದಕ್ಕೆ ಮತ್ತೆ ನಾವು ಉದ್ಧಾರ ಆಗಿರೋದು ನೋಡಿ ಸಹಿಸ್ಕೊಂಬಕ್ಕಾಗಿಲ್ಲ, ಇಂಥ ಕೇಣಿ ಕಿತಾಪತಿ ಮಾಡ್ತಾ ಇದ್ದಾರೆ ಗಂಡ ಹೆಂಡತಿ ಇಬ್ಬರು. ನಾವು ಉದ್ಧಾರ ಆಗಿರೋದು ನೋಡಿ ಸಹಿಸ್ಕೊಂಬಕ್ಕಾಗಲ್ವಲ್ಲ, ಅದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಅದಕ್ಕೆ ಮತ್ತೆ ದುಡ್ಡನ್ನ ಹುಷಾರಿ ಇರಬೇಕು ಅನ್ನೋದು. ಸುಮ್ಮನೆ ಬೇಲ್ ಕಟ್ಟಿ ಸುಮ್ಮನೆ ಬೇಲ್ ತೊಗೊಂಬಂದು ಬಿಡಿಸ್ಕೊಂಬಂದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ನೀನೇನು ಮಾಡಿದೆ, ಬಿಡು ಕೆಲಸ ಕೊಡಿಸ್ತಾರೆ ಅಂದೆ. ನನ್ನ ಮಕ್ಳು ಹಂಗೆ ಮತ್ತೆ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಮನ್ಯಾಳ್ರು ತಿಂಬಕ್ಕಾಗಿನ ಇಲ್ಲ ಅಂದಿದ್ನಪ್ಪ, ತಿರ್ಗದು ಏನು ನೆನೆಸ್ಕೊಂಡೋ ಏನೋ. ಕೊಡಿ, ಇವಳು ಬೇರೆ ಬಲವಂತ ಮಾಡಿದ್ಲು, ಸರ್ ನಾನು ಎಷ್ಟು ಬೇಕಾದರೂ ಕೊಡ್ತೀನಿ ದುಡ್ಡ ಅಂತ ಹೇಳಿದ್ಲು. ಅವನಿಗೆ ಅದಕ್ಕೆ ಮಸ್ತಾಗಿ ಲಂಚ ತಗೊಂಡವ್ರೆ ಇಕ್ಕೊಂಡವ್ರೆ, ಬಿಡು ಎಷ್ಟು ಕೇಳಿದ್ರು ಕೊಡ್ತಾರೆ ಅಂತೇಳಿ ಬಾಯಿಗೆ ಬಂದವ್ರು ಇಸ್ಕೊಂಡು ಕೇಳಿ ಇವತ್ತು ಈ ರೀತಿ ಮೋಸ ಮಾಡ್ದೆ. ಮನೆಯಾಳ ಬಿಡು, ಅವನೇನು ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತಾನೆ. ನಾವು ಅಂದ್ಕೊಂಡಿದ್ದೇನೆ ಅವನಿಗೆ, ನನ್ನ ಮಗನಿಗೇನು ಒಳ್ಳೇದಾಗಲ್ಲ. ನೋಡ್ಮೈತ್ ನಮ್ಮ ಕಣ್ಣೆದ್ರಿಗೆ ಅವನು ತಳ ಹೊತ್ತೋಗ್ತಾನೆ ತಡಿ, ನೋಡ್ಮೈತಿ. ಇವಾಗ ತೋರಿಸ್ಲಿಲ್ಲ ಅಂದ್ರೆ ಮುಂದಾದ್ರೆ ಯಾವಾಗಲಾದ್ರೂ ಅವನಿಗೆ ತೋರಿಸುತ್ತೆ. ನಾನು ಅಂದ್ಕೊಂಡಿದ್ದೇನೆ ಅವ್ನಿಗೆ ಏನು ಒಳ್ಳೇದಂತೂ ಆಗಲ್ಲ. ಅಯ್ಯೋ, ನಾವು ಹಂಗೆ ಅಂತೀವತ್ತೆ ಒಳ್ಳೇದಾಗಲ್ಲ ಅಂತ, ಅಂಥವ್ರಿಗೇನೆ ಚೆನ್ನಾಗಿ ಒಳ್ಳೇದಾಗೋದು. ಇವಾಗ ನಾವು ಅವ್ರಿಗೆ ಒಳ್ಳೇದಾಗಲ್ಲ, ಅವ್ರಿಗೆ ಕೆಟ್ಟದ್ದಾಗುತ್ತೆ, ಅವ್ರು ಹಂಗೆ ಹಿಂಗೆ ಅಂತ ನಾವು ಅನ್ಕೊಂಬೋದು ಅಷ್ಟೇ. ಎಲ್ಲ ಅವ್ರಿಗೆ ಒಳ್ಳೇದಾಗೇ ಆಗುತ್ತೆ. ನಮಗೆ ಹಿಂಗೆ ಅಷ್ಟೇ. ಏನು ಮಾಡೋದು, ಆ ವಯಸ್ಸಿಗೆ ನನ್ನ ಮಗನಿಂದಲೇ ಎಲ್ಲನ. ಅವನೇ ಇವಾಗ ನಂದು ಉದ್ಧಾರ ಆಗಲಿಲ್ವಲ್ಲ, ಏನು ಮಾಡಿದ್ರು ಅಂತೇಳಿ ಇಂಥ ಕೇಣಿ ಕಿತಾಪತಿ ಮಾಡೋಕ್ಕೆ ನಿಂತವನು. ಏನು ಮಾಡೋದು ಇವಾಗ? ಸುಮ್ಮನೆ ಬೇಲ್ ಕಟ್ಟಿ ಬಿಡಿಸ್ಕೊಂಬಂದಿದ್ರು ದುಡ್ಡಾದರೂ ಉಳಿಯೋದು, ಬೇಲ್ ತಗೊಂಬಂದು ಸುಮ್ಮನೆ ಸಾಕು. ದುಡ್ಡಾದರೂ ಉಳಿದಿದ್ರತ್ತೆ ಹೆಂಗೆ ಜೀವನ ಮಾಡೋಕ್ಕೂ ಅದಕ್ಕೂ ಇದಕ್ಕೂ 10 ಲಕ್ಷ ರೂಪಾಯಿ ದುಡ್ಡು. ಇವತ್ತು ಏನಕ್ಕೆ ಆಗೋದತ್ತ, ಹೋಗಿ ದುಡ್ಡಿಗೆ ದುಡ್ಡು ಹೋಯ್ತು, 10 ಲಕ್ಷ ಕೆಲಸನೂ ಹೋಯ್ತು ಅನ್ನಂಗೆ ಆಯಿತು. ಇವಾಗ ಹಂಗೆ ಆಗಿರೋದು, ದುಡ್ಡು ಹೋಯ್ತು, ಕೆಲಸನೂ ಹೋಯ್ತು. ನಾನು 10 ಲಕ್ಷ ಐತೆ, ಕಾರ್ ತಗೊಂಬನ, ನೆಲ್ಗನ ಹೋದ್ರೆ ಇಂಥ ಮಳೆಗಾಲದಾಗೆ ಓಡಾಡೋಕ್ಕಾಗಲ್ಲ, ಕಾರ್ ತಗೊಂಬನ ಅಂತ ನಾನು ಯೋಚನೆ ಮಾಡ್ತೀನಿ. ಕಾರ್ ತಗೊಂಡ್ರತ್ತ 10 ಲಕ್ಷ ರೂಪಾಯಿ ದುಡ್ಡಿತ್ತಲ್ಲ, ಕಾರ್ ತಗೊಂಬನ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ದುಡ್ಡಿದ್ರಿರಲ್ಲ, ಸುಮ್ಮನೆ ಖರ್ಚಾಗಿ ಹೋಗುತ್ತೆ. ಕಾರ್ ತಗೊಂಡ್ರತ್ತ ಹಿಂಗೆ ಮಳೆಗಾಲದಾಗೆ ಎಲ್ಲಾದ್ರೂ ಹಿಂಗೆ ಓಡಾಡೋಕ್ಕೂ ಅದಕ್ಕೂ ಇದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಒಳ್ಳೇದು ಯೋಚನೆ ಮಾಡ್ತಾಯಿದ್ದೀನಿ. ಹಿಂಗೆ ನೋಡೋ ಹಿಂಗೆ ಆಯ್ತಿದ್ದು. ಎಡವಟ್ಟು, ಬರೀ ಎಡವಟ್ಟು ಆಗ್ತಾವೆ ನಮ್ಮವಂತು. ನಾನು ಅವ್ನು ಸುಮ್ಮನೆ ಬೇಲ್ ತಗೊಂಬಂದು ಬಿಡಿಸ್ಕೊಂಬಂದ್ರು ಬಿಡ್ತಿದ್ದೆ. ಏನೋ ಅವ್ನಿಗೊಂದಿಟ್ಟು ನೆಕ್ಜಾರ್ಲು ಕೊಟ್ಟರೆ ಏನೋ ಅವನು ಕೆಲಸ ಕೊಡಿಸ್ತಾನೇನೋ ಅಂದ್ಕೊಂಡೆ. ಕೊಡ್ಸೋ ಅಂತ ಮಕ ಅಲ್ಲ ಅವನು. ಯಾಕೆ ದುಡ್ಡೆಲ್ಲ ಅಧ್ವಾನ ಮಾಡ್ಕೊಂಡೆ ಲೇಪು, ನಿನಗೆ ಬುದ್ಧಿ ಇಲ್ಲ ಹೋಗತ್ಲಾಗೆ. ಇವಾಗ ಏನು ಮಾಡ್ತೀವಿ, ಇವಾಗ ಕೆಲಸನೂ ಹೋಯ್ತು. ಇನ್ನು ಯಾವ ಕೆಲಸ ಕೊಡ್ತಾರೋ, ಕೊಡೋದಿಲ್ಲ ಕೆಲಸನ. ನೀನಿನ್ನ ಹುಷಾರಾಗೆ ಕೆಲಸ ಮಾಡು, ಸರಿನಾ? ನಿನ್ನ ಮೇಲೂ ಇವಾಗ ಅವ್ರಿಗೆ ಕಣ್ಣೈತೆ. ಇಬ್ರು ಕೆಲಸದಿಂದ ತೆಗಿಸ್ಬೇಕು, ನಮ್ಮ ಹತ್ರ ಸುತ್ತರ್ಕೊಂಡು ಬರಬೇಕು ಅವರಿಬ್ರು ಅಂತ ಹೇಳಿ ನಮ್ಮಿಬ್ರ ಮೇಲೆ ಅವ್ರಿಗೆ ಕಣ್ಣೈತೆ, ಗಂಡ ಹೆಂಡ್ತಿಗೆ. ನಮ್ಮ ಹತ್ರ ಬರಬೇಕು, ನಮ್ಮನ್ನು ಮಾತಾಡ್ಸಲ್ವಲ್ಲ. ಭೂಮಿ ಯಶೋಣ್ಣ ಕೆಲಸ ಕೊಡಿಸ್ರಿ ಅಂತ ಹೋಗಿ ಅವ್ರ ಕೈ ಕಾಲು ಇಟ್ಕೋಬೇಕು ಅನ್ನೋದು ಅವ್ರಿಗಿರೋದು.
ಅಣ್ಣ ರಾಮಪ್ಪ ಬಂದವನಿ ಯಾವ ಬಂದ ಯಾವ ಬಿಡಿಸ್ಕೊಂಬಂದ್ರಮ್ಮ ನಾಳಿನಿ ಊರಾಗೆಲ್ಲ ಗೊತ್ತಾಗೈತಿ ಊರಾಗೆಲ್ಲ ಅಡ್ಸಾರಿ ಮಾಡ್ಯವನಂತೆ ಹಿಂಗಾಗೈತಂತೆ ಹಿಂಗೆ ಮಾಡ್ಯವನಂತೆ ಹಿಂಗಾಗೈತಂತೆ ಅಯ್ಯೋ 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 ಬೋಲೋ ಎಂತೆಂಥ ಜನ ಒಂದು ಏಟು ಗೊತ್ತಾದ್ರೆ ಸಾಕು ಕಣಪ್ಪ ಎಲ್ಲಾನ ಒಂಥ ಕಲೆಕ್ಷನ್ ಕೊಟ್ಟರೆ ಸಾಕು ಊರೆಲ್ಲ ಗೊತ್ತಾಗುತ್ತೆ ಯಾರು ಹೇಳಿರ ಬಗ್ಗೆ ಎಂಟಿ ನಿನಗೆ ನೀವೇ ಮಾತಾಡ್ತಿದ್ರಲ್ಲ ಯಾರು ಹೇಳಲಿಲ್ಲ ಯಾರು ಹೇಳ್ತಾರೆ ಯಾರು ಹೇಳ್ತಾರೆ ಹೇಳು ನೀನೇ ಮಾತಾಡ್ತಿದ್ರಲ್ಲ ಅವತ್ತು ಹಿಂಗಾಗೈತೆ ಹಿಂಗೆ ಪೊಲೀಸ್ ನರ್ಸನ್ ಸುಮ್ಮನೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಯವ್ರೆ ಅಂತೇಳಿ ಮಾತಾಡ್ತಿದ್ದಲ್ಲ ಅದಕ್ಕೆ ಅಲ್ಲ ನೋಡು ಪಾಪಿ ಅಂತ ಕೆಲಸ ಆಗೈತಲ್ಲ ಒಳ್ಳೆನ್ ಪಾಪ ತನ್ನ ಕೆಲಸ ಮಾಡ್ಕೊಂಡು ಹೋಗಿದ್ರೆ ಯಾವ್ದು ಗೊತ್ತಿರಲಿಲ್ಲ ಗಳಪ್ಪ ಯಾವ್ದಕ್ಕೂ ಆಸೆ ಪಡಬಾರ್ದು ದೇವ್ರು ಎಷ್ಟು ಕೊಡ್ತಾನೆ ಅಷ್ಟು ಸಾಕು ಅಂತ ಸಂತೋಷ ಪಡಬೇಕು ಅತಿ ಆಸೆ ಪಟ್ರೆ ಹಿಂಗೆ ಕಣಪ್ಪ ಆಗೋದು ಅತಿ ಆಸೆ ಪಡಬಾರ್ದು ದುಡ್ಡು ಓತು ಕಣ್ ಬಗ್ಗೆ ಎಂಟಿ ಇವಾಗ ನಮ್ಮ ಅಯ್ಯಪ್ಪ ಕೆಲಸನೂ ಸಿಗಲಿಲ್ಲ ಮನೆ ಆಳ್ರ ವೇಸ ನನ್ನ ಮಗ ನೋಡು ನಮ್ಮ ದುಡ್ಡ ಅವ್ರ ತ ಪೊಲೀಸ್ನವ್ರ ತಗಳಿಂದ ಕಿತ್ಕೊಂಡವನೆ ಅವ್ರ ತಾವು ಸರಿಕಾಗಿ ಕಿತ್ಕೊಂಡವನೆ ನಾನು ಬಿಡಲ್ಲ ಎಲ್ಲಾರನ್ನೂ ನೋಡು ಹೆಡ್ ಆಫೀಸ್ಗೆ ಹೋಗಿ ಎಲ್ಲರ ಮೇಲೂ ಕಂಪ್ಲೇಂಟ್ ಮಾಡಿ ಅವ್ರನ್ನೂ ಒಳಗೆ ಹಾಕಿಸ್ತೀನಿ ಬಿಡಲ್ಲ ನಾನು ಬಿಡಲ್ಲ ಅಷ್ಟು ಸುಲಭವಾಗಿ ಬಿಡಲ್ಲ ಕಣಂಟಿ ನಾನು ಅದೇನಾಗುತ್ತೋ ಆಗಲಿ ನಾನಂತೂ ಬಿಡಲ್ಲ ಅಲ್ಲ ಮನೆಯಾಳ್ರಿ ಅಂತ ಮೋಸ ಮಾಡ್ತಾರೆ ನಮಗೆ ಮನೆಯಾಳು ನನ್ನ ಮಕ್ಕಳು ನಮ್ಮ ಮುಂದುವರ್ದಿರೋದು ನೋಡಿ ಸಹಿಸ್ಕೊಂಬಕ್ಕಾಗಲ್ಲ ಅವ್ರ ಮನೆ ಹಾಳಾಗೋಗ ಅವ್ರ ಮಂತಾನ ಹಾಳಾಗೋಗ ನಮ್ಗೆ ಎಷ್ಟು ಅಟ್ಟ ಉರಿತೈತಿ ಅವ್ರಿಗೇನು ಒಳ್ಳೇದಾಗಲ್ಲ ಸುಮ್ಮನೆ ನಿನ್ನ ಅಂದ್ಕೊಂಡ್ರೇನು ಮನೆಯಾಳ್ರು ಹಾಳಾಗಿ ಹೋಗ್ತಾರೆ ಸುಮ್ಕೆ ನೆಗದು ಬಿದ್ದೋಗ್ತಾರೆ ಅವ್ರ ಮಂತಾನ ಸರ್ವನಾಶ ಆಗೋಗುತ್ತೆ ನೀನು ನೋಡು ಏನಂದಿದ್ಲು ಅಂತ ನಾನು ಆಡಿರೋದು ಮಾತ್ರ ಸುಳ್ಳಾಗಲ್ಲ ನನ್ನ ನಾಲ್ಗೆ ಮೇಲೆ ಮಚ್ಚೆ ಇದ್ದಾವೆ ನಾನು ಅಂದಿರೋದು ಮಾತ್ರ ಸುಳ್ಳಾಗಲ್ಲ ಯಾವುದೇ ಆಗ್ಲೇಳು ನನ್ನ ನಾಲ್ಗೆ ಮೇಲೆ ಹಿಂಗೆ ಮಚ್ಚೆ ಇರೋದ್ರಿಂದ ನಾನು ಅಂದಂಗೆ ನಿಜ ಆಗುತ್ತೆ ಮತ್ತೆ ನಾಲ್ಗೆಯರು ಹೇಳಿದ್ರೆ ನಿಜ ಆಗುತ್ತೆ ಅಂತಾರಲ್ಲ ಭಾಗ್ಯಮ್ಮ ನನ್ನ ನಾಲ್ಗೆಗೆ ಮಚ್ಚೆ ಇದ್ದಾವೆ ನೋಡೋಣ ಹಾಳಾಗಿ ಹೋಗ್ತಾಳೆ ಕಣೆ ಹಂಗೆ ಮತ್ತೆ ಸಿಟ್ಟು ಬಂದಾಗ ಬೈಕೆ ಮಂಗಾಗುತ್ತೆ ಅಂದರೆ ಮತ್ತೆ ನಾಲ್ಗೆಯರು ಹೇಳಿದ್ರೆ ನಿಜ ಆಗುತ್ತೆ ಅಂತ ಹೇಳ್ತಾರೆ ಯಾತನ ನಿಜ ಆಗುತ್ತೆ ಅಂತ ಅವಾಗಿಂದನ ಹೇಳ್ಕೊಂಬಂದಾರೆ ಅವಾಗಿನ ಕಾಲದಾಗಳಿಂದನೂ ಹೇಳ್ತಾರೆ ನಾವು ಅಷ್ಟಿಟ್ಟು ಅಂದ್ಕೊಂಡಿಲ್ಲ ತಟ್ಟು ತಳಿಗೆ ಅವಳು ನೋಡಿ ನನ್ನ ಕಣ್ಣೆದಿಗೆ ಹಾಳಾಗಿ ಹೋಗ್ತಾಳೆ ಇರೋ ನಮ್ಮ ಮಗ ಅಲ್ಲ ನಾನು ಹೆಂಗಿರಬೇಕು ಶಾನೆ ದಿನಕ್ಕೆ ಆಯಿತೆ ಮಕ್ಕಳಿಲ್ಲ ಒಂದು ಅದೊಂದು ದುಟ್ಟೈತೆ ಗಂಡು ಅಂತ ಹೇಳಿ ಒಂದಿಷ್ಟನ ಯೋಚನೆ ಮಾಡಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಅಲ್ಕಮಂಡೆ ಬೇವಸಿ ಹಾಳಾಗಿ ಹೋಗ್ತಾಳೆ ನೆಗದು ಬಿದ್ದುವಾಗ ನನ್ನ ಹೊಟ್ಟೆ ಎಷ್ಟು ಉರ್ದೈತೆ ಮನೆ ಮುಂಡೆ ಆಗ ನನ್ನ ಮಗಗೆ ನನ್ನ ಹೊಲೆಸಲಿಗೆ ಏನು ಬರಲ್ವೇ ಹಾಗೇನೆ ನನ್ನ ಅಟ್ಕಳ್ಳ ಊಟ ಬಿಟ್ಟು ನನ್ನ ಮಗ ಬಿಡ್ಲೇಪು ಹಾಳಾಗಿ ಹೋಗೈತೆ ಎಷ್ಟು ದಿನ ತಿಂತಾರೆ ತಿನ್ಲೇಳು ನೋಡೋಣ ಅದನ್ನ ಎಷ್ಟು ದಿನ ತಿಂದು ಹಿಂಗಿರ್ತಾವೆ ನೋಡೋಕ್ಕಾಗುತ್ತೆ ಹಿಂಗೆ ಎಷ್ಟು ದಿನ ಬಾಳಿ ಬದುಕ್ತಾರೆ ನೋಡೋಕ್ಕಾಗುತ್ತೆ ಕಳ್ಕೊಂಡ್ವಿ ಕೆಲಸನೂ ಸಿಗಲಿಲ್ಲ ಅಯ್ಯೋ ಕಾರ್ ತಗೋಬೇಕಂತ ಆಸೆ ಇಟ್ಕೊಂಡಿರೋದೆಲ್ಲನ ನೇಮ ಮಾಡ್ದಂಗೆ ಆಯ್ತು ಕಷ್ಟಪಟ್ಟು ದುಡ್ದಿರೋದೆಲ್ಲನ ದುಡ್ಡು ಹೋಯ್ತು ಇನ್ನು ನಾನು ಇದನ್ನು ಮಾಡೋದು ನನ್ನ ದುಡಿಯೋದೆಲ್ಲನ ಮನೆ ಬಾಡಿಗೆ ಕಟ್ಟೋಕ್ಕೆ ಸಾಕಾಗುತ್ತೆ ಇನ್ನು ಜೀವನ ಮಾಡೋಕ್ಕೆ ಹೆಂಗಪ್ಪ ಅನ್ನಿಸ್ತೈತೆ ನನಗೆ ಜೀವನ ಮಾಡೋಕ್ಕೆ ಹೆಂಗಪ್ಪ ಅನ್ನಿಸ್ತೈತೆ ನನಗೆ ಇವಾಗಂತೂ ಚಿಂತೆ ಆಗೈತೆ ನನಗೆ ಬರೋ ಸಂಬಳದಾಗಿ ಬಾಡಿಗೆ ಕಟ್ಟೋದು ಅದೇ ಆಗುತ್ತೆ ಏನು ಮಾಡೋಣಪ್ಪ ಅನ್ನಿಸ್ತೈತೆ ಇಷ್ಟೊಂದು ರೇಟ್ ಬೇರೆ ಬಾಡಿಗೆ ಇಲ್ಲಿ ನೋಡ್ತಾ ಇರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.